5, 4, 3, 2, 1 ಸ್ಟಾರ್ಟ್. ನಾವು ಪಕ್ಷಗಾರರ ಪರ, ವಿದ್ವಾಂಸ ವಕೀಲರ ಸಲ್ಲಿಕೆಗಳನ್ನು ಪರಿಗಣಿಸಿದ್ದೇವೆ ಮತ್ತು ದಾಖಲೆಗಳನ್ನು ಪರಿಶೀಲಿಸಿದ್ದೇವೆ. ಪ್ಯಾರ. CRPC ಸೆಕ್ಷನ್ 319 ಪ್ರಕಾರ, ಯಾವುದೇ ಅಪರಾಧದ ವಿಚಾರಣೆ ಅಥವಾ ನ್ಯಾಯ ವಿಚಾರಣೆಯ ಟ್ರಯಲ್ ಸಂದರ್ಭದಲ್ಲಿ ಆರೋಪಿಯಲ್ಲದ ಯಾವುದೇ ವ್ಯಕ್ತಿಯು ಆರೋಪಿಯೊಂದಿಗೆ ಒಟ್ಟಿಗೆ ವಿಚಾರಣೆಗೆ ಒಳಪಡಿಸಬಹುದಾದಂತಹ ಯಾವುದೇ ಅಪರಾಧವನ್ನು ಎಸಗಿದ್ದಾನೆ ಎಂದು ಸಾಕ್ಷ್ಯಾಧಾರಗಳಿಂದ ಕಂಡುಬಂದರೆ, ನ್ಯಾಯಾಲಯವು ಆ ವ್ಯಕ್ತಿಯು ಎಸಗಿದ್ದಾನೆ ಎಂದು ಕಂಡುಬರುವ ಅಪರಾಧಕ್ಕಾಗಿ ಆತನ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ಹೀಗಾಗಿ, ನ್ಯಾಯ ವಿಚಾರಣೆಯ ಸಮಯದಲ್ಲಿ ಯಾವುದೇ ಸಾಕ್ಷ್ಯಾಧಾರದ ಆಧಾರದ ಮೇಲೆ FIR ಅಥವಾ ದೋಷಾರೋಪಣೆ ಪಟ್ಟಿಯಲ್ಲಿ ಚಾರ್ಜ್ ಶೀಟ್ ಹೆಸರು ಸೇರದೇ ಇರುವ ಯಾವುದೇ ವ್ಯಕ್ತಿಯ ವಿರುದ್ಧವೂ ಕ್ರಮ ಕೈಗೊಳ್ಳಲು ನ್ಯಾಯಾಲಯಕ್ಕೆ ಸಂಪೂರ್ಣ ಅಧಿಕಾರವಿದೆ. CRPC ಸೆಕ್ಷನ್ 319 ಅಡಿಯಲ್ಲಿ ಅಧಿಕಾರ ಚಲಾಯಿಸುವ ನಿಯತಾಂಕಗಳನ್ನು ಈ ನ್ಯಾಯಾಲಯವು ಕಾಲಕಾಲಕ್ಕೆ ವಿವರಿಸಿದೆ. ಹರ್ದೀಪ್ ಸಿಂಗ್ ಮೇಲೆ ಉಲ್ಲೇಖಿಸಲಾದ AIR 2014 SC 1400 ಪ್ರಕರಣದಲ್ಲಿನ ಸಂವಿಧಾನ ಪೀಠದ ತೀರ್ಪನ್ನು ಉಲ್ಲೇಖಿಸುವುದು ಸಾಕಾಗುತ್ತದೆ, ಅಲ್ಲಿ ಈ ನ್ಯಾಯಾಲಯವು ಇತರ ವಿಷಯಗಳ ಜೊತೆಗೆ ಈ ಕೆಳಗಿನ ಸಮಸ್ಯೆಯನ್ನು ಪರಿಗಣಿಸಿತ್ತು. ಒಬ್ಬ ಆರೋಪಿಯನ್ನು ವಿಚಾರಣೆಗೆ ಒಳಪಡಿಸಲು CRPC
ಸೆಕ್ಷನ್ 319 ಅಡಿಯಲ್ಲಿ ಅಧಿಕಾರವನ್ನು ಚಲಾಯಿಸಲು ಅಗತ್ಯವಿರುವ ತೃಪ್ತಿಯ ಸ್ವರೂಪವೇನು? ಸಮನ್ಸ್ ನೀಡಲಾದ ಆರೋಪಿಗೆ ಎಲ್ಲ ಸಾಧ್ಯತೆಗಳಲ್ಲೂ ಶಿಕ್ಷೆಯಾಗುತ್ತದೆ ಎಂದು ನ್ಯಾಯಾಲಯಕ್ಕೆ ಮನವರಿಕೆಯಾದರೆ ಮಾತ್ರ CRPC ಸೆಕ್ಷನ್ 319 ಓಪನ್ ಬ್ರಾಕೆಟ್ 1 ರ ಅಡಿಯ ಅಧಿಕಾರವನ್ನು ಚಲಾಯಿಸಬಹುದೇ? ಪ್ಯಾರಾ ಮೇಲಿನ ತೀರ್ಪಿನಲ್ಲಿ ಸಂವಿಧಾನ ಪೀಠವು CRPC ಸೆಕ್ಷನ್ 319 ರ ಅಡಿಯಲ್ಲಿ ನ್ಯಾಯಾಲಯವು ತನ್ನ ಮುಂದೆ ಇರುವ ಪ್ರಕರಣದಲ್ಲಿ ಆರೋಪಿಯಲ್ಲದ ಯಾವುದೇ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಎಂದು ಅಭಿಪ್ರಾಯಪಟ್ಟಿದೆ. ಆದಾಗ್ಯೂ ನ್ಯಾಯಾಲಯವು ಯಾರ ವಿರುದ್ಧ ಕ್ರಮ ಕೈಗೊಳ್ಳಲು ನಿರ್ಧರಿಸುತ್ತದೆಯೋ ಆ ವ್ಯಕ್ತಿಯು ಅಪರಾಧ ಎಸಗುವಿಕೆಯಲ್ಲಿ ಭಾಗಿಯಾಗಿರುವಿಕೆ ಅಥವಾ ಸಂಬಂಧವನ್ನು ಸೂಚಿಸುವಂತಹ ವ್ಯಕ್ತಿಯಾಗಿರಬೇಕು ಎಂದು ಸಂವಿಧಾನ ಪೀಠವು ಹೇಳಿದೆ. ಪ್ಯಾರಾ ಮೇಲೆ ಗಮನಿಸಲಾದ ಸಮಸ್ಯೆ ಸಂಖ್ಯೆ ಓಪನ್ ಬ್ರಾಕೆಟ್ 4 ಗೆ ಉತ್ತರಿಸುತ್ತಾ ತೀರ್ಪಿನ ಪ್ಯಾರಾ ಸಂಖ್ಯೆ 105 ಮತ್ತು 106ರಲ್ಲಿ ಸಂವಿಧಾನ ಪೀಠವು ಈ ಕೆಳಗಿನಂತೆ ನಿರ್ದೇಶಿಸಿದೆ. ಪ್ಯಾರಾ CRPC ಸೆಕ್ಷನ್ 319 ರ ಅಡಿಯಲ್ಲಿ ಅಧಿಕಾರವು ವಿವೇಚನಾತ್ಮಕ ಮತ್ತು ಅಸಾಧಾರಣ ಅಧಿಕಾರವಾಗಿದೆ. ಇದನ್ನು ಅತ್ಯಂತ ವಿರಳವಾಗಿ ಮತ್ತು ಪ್ರಕರಣದ ಸಂದರ್ಭಗಳು ಅಗತ್ಯವಿರುವ ಸಂದರ್ಭಗಳಲ್ಲಿ ಮಾತ್ರ ಚಲಾಯಿಸಬೇಕು. ಮ್ಯಾಜಿಸ್ಟ್ರೇಟ್ ಅಥವಾ ಸೆಷನ್ಸ್ ನ್ಯಾಯಾಧೀಶರು ಬೇರೆ ಯಾರೋ ವ್ಯಕ್ತಿಯು ಆ ಅಪರಾಧವನ್ನು ಎಸಗಿರಬಹುದು ಎಂಬ ಅಭಿಪ್ರಾಯವನ್ನು ಹೊಂದಿದ್ದಾರೆ ಎಂಬ ಕಾರಣಕ್ಕಾಗಿ ಇದನ್ನು
ಚಲಾಯಿಸಬಾರದು ಫುಲ್ ಸ್ಟಾಪ್. ನ್ಯಾಯಾಲಯದ ಮುಂದೆ ಮಂಡಿಸಲಾದ ಸಾಕ್ಷ್ಯಾಧಾರಗಳಿಂದ ವ್ಯಕ್ತಿಯ ವಿರುದ್ಧ ಬಲವಾದ ಮತ್ತು ದೃಢವಾದ ಪುರಾವೆಗಳು ಕಂಡುಬಂದಾಗ ಮಾತ್ರ ಇಂತಹ ಅಧಿಕಾರವನ್ನು ಚಲಾಯಿಸಬೇಕೇ ಹೊರತು ಸಾಧಾರಣ ಮತ್ತು ಬೇಜವಾಬ್ದಾರಿಯುತ ರೀತಿಯಲ್ಲಿ ಅಲ್ಲ ಫುಲ್ ಸ್ಟಾಪ್.